ಜಿಒಎಟಿ ಮುನ್ನೋಟ ಅನಾವರಣಗೊಳಿಸಿದ ಗೇಮ್ ಥಿಯರಿ. ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ ವಿಷನ್ ತಂತ್ರಜ್ಞಾನವು ಕ್ರೀಡೆಯ ಭವಿಷ್ಯ ಎಂದೇ ಪರಿಗಣನೆ. ರಾಷ್ಟ್ರೀಯ ಕ್ರೀಡಾ ದಿನ ನಡೆದ ಜಿಒಎಟಿಯಲ್ಲಿ ಮುನ್ನೋಟ ಅನಾವರಣ ಸಮಾರಂಭದಲ್ಲಿ ಪ್ರೇಕ್ಷಕರು ತಂತ್ರಜ್ಞಾನದ ನೆರವಿನಿಂದ ನೈಜ ಸಮಯದ ಒಳನೋಟಗಳೊಂದಿಗೆ ತೊಡಗಿಸಿಕೊಳ್ಳುವ ಹೊಸ ಅನುಭವಕ್ಕೆ ಸಾಕ್ಷಿಯಾದರು. ಬೆಂಗಳೂರಿನಲ್ಲಿರುವ ಹೊಸ ಯುಗದ ನೈಜ ಕ್ರೀಡಾ ಉತ್ತೇಜನ ತಂತ್ರಜ್ಞಾನ ವೇದಿಕೆಯಾಗಿರುವ ಗೇಮ್ ಥಿಯರಿ ತನ್ನ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ ತಂತ್ರಜ್ಞಾನವಾಗಿರುವ ಸಾರ್ವಕಾಲಿಕ ಶ್ರೇಷ್ಠ ಜಿಒಎಟಿ ಮುನ್ನೋಟ ಜಿಒಎಟಿ ವಿಷನ್ ನೆರವಿನಿಂದ ಜಾಗತಿಕವಾಗಿ ಕ್ರೀಡೆಗಳ ಭವಿಷ್ಯ ಹಾಗೂ ತನ್ನ ತಂತ್ರಜ್ಞಾನದ ಸಾಮರ್ಥ್ಯವನ್ನು ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29ರಂದು ಪ್ರದರ್ಶಿಸಿತು. ಕ್ರೀಡಾಪರ ತಂತ್ರಜ್ಞಾನವು ಕ್ರೀಡೆ ಆಡುವುದನ್ನು ಹೇಗೆ ದಿನನಿತ್ಯದ ಪ್ರವೃತ್ತಿಯನ್ನಾಗಿ ಮಾಡುತ್ತದೆ ಮತ್ತು ಕ್ರೀಡೆಯು ಪ್ರತಿಯೊಬ್ಬರ ಜೀವನ ಶೈಲಿಯ ಭಾಗವಾಗಿಸುತ್ತದೆ ಎಂಬುದನ್ನು ಈ ಕಾರ್ಯಕ್ರಮವು ಮನದಟ್ಟು ಮಾಡಿಕೊಟ್ಟಿತು. ರಾಷ್ಟ್ರೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ಗೇಮ್ ಥಿಯರಿ ಈ ಅತ್ಯಾಧುನಿಕ ತಂತ್ರಜ್ಞಾನವು ಕಾರ್ಯನಿರ್ವಹಿಸುವ ವಿಧಾನವನ್ನು ತಿಳಿದುಕೊಳ್ಳುವ ಅವಕಾಶವನ್ನು ಒದಗಿಸಿತು. ವಿಶ್ವದಾದ್ಯಂತ ಎಲ್ಲ ಕ್ರೀಡೆಗಳ ಆಟಗಾರರ ಪಾಲಿಗೆ ಈ ಪರಿವರ್ತನೆಯ ಪಯಣದ ಆರಂಭವನ್ನು ಇದು ಪ್ರತಿನಿಧಿಸುತ್ತದೆ. ಈ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸುತ್ತಿರುವುದರಿಂದ ಬಳಕೆದಾರರ ಪಾಲಿಗೆ ಕ್ರೀಡಾ ಕೌಶಲ್ಯ ವರ್ಧನೆಯ ಹೆಚ್ಚುವರಿ ಒಳನೋಟವನ್ನು ಗೇಮ್ ಥಿಯರಿ ಒದಗಿಸಲಿದೆ. ಈ ಹೊಸ ತಂತ್ರಜ್ಞಾನವು ಹಿನ್ನೆಲೆಯಲ್ಲಿ ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸಿ ಸಮೃದ್ಧ ಹಾಗೂ ಹೆಚ್ಚು ತನ್ಮಯಗೊಳಿಸುವ ಅನುಭವವನ್ನು ನೀಡುವುದನ್ನು ಖಾತರಿಪಡಿಸಲಿದೆ. ದೊಡ್ಡ ಪರದೆಗಳಲ್ಲಿ ನೈಜ ಸಮಯದ ಸ್ಕೋರ್ ಪ್ರದರ್ಶನದಿಂದ ಹಿಡಿದು ಕ್ರೀಡಾಪಟುಗಳು ತಾರೆಗಳಾಗಿ ಕಾಣುವ ವಿಡಿಯೋ ಮುಖ್ಯಾಂಶಗಳು ಹಾಗೂ ಪ್ರತಿ ಆಟದ ನಂತರ ಮಾತನಾಡುವ ಕ್ಷಣಗಳವರೆಗೆ ಆಟದ ಪ್ರತಿಯೊಂದು ಅವಧಿಯೂ ಹೆಚ್ಚು ತೊಡಗಿಸಿಕೊಳ್ಳುವ ಸ್ಮರಣೀಯ ಮತ್ತು ಮೋಜಿನ ರೂಪದಲ್ಲಿ ಇರುವಂತೆ ವಿನ್ಯಾಸಗೊಳಿಸಲಾಗಿದೆ. ಗೇಮ್ ಥಿಯರಿಯ ಈ ಹೊಸ ತಂತ್ರಜ್ಞಾನವು ಆಟದ ಪ್ರತಿ ಗಂಟೆಗೆ 1,00,000 ಫ್ರೇಮ್ಗಳನ್ನು ಸೆರೆ ಹಿಡಿಯುವುದರ ಜೊತೆಗೆ 1.5 ಲಕ್ಷ ಆಟಗಳ ಐತಿಹಾಸಿಕ ದತ್ತಾಂಶಗಳನ್ನು ಒದಗಿಸುವ ಮೂಲಕ ಇದು ಎಲ್ಲಕ್ಕಿಂತ ಹೆಚ್ಚು ಉತ್ಕೃಷ್ಟವಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಬ್ಯಾಡ್ಮಿಂಟನ್ಗಾಗಿ ಮೂಲ ತಂತ್ರಜ್ಞಾನವನ್ನು ಪ್ರದರ್ಶಿಸಲಾಯಿತು. ಮುಂಬರುವ ದಿನಗಳಲ್ಲಿ ಪಿಕಲ್ ಬಾಲ್, ಈಜು, ಪ್ಯಾಡಲ್ ಟೆನ್ನಿಸ್, ಟೇಬಲ್ ಟೆನ್ನಿಸ್, ಸ್ಕ್ವಾಷ್, ಬ್ಯಾಸ್ಕೆಟ್ಬಾಲ್ ಮತ್ತು ಇತರ ಹಲವು ಕ್ರೀಡೆಗಳಿಗೆ ಅತ್ಯಾಧುನಿಕ ಗೇಮ್ ಥಿಯರಿ ಕೇಂದ್ರದಲ್ಲಿ ಶೀಘ್ರದಲ್ಲೇ ಪರಿಚಯಿಸಲಾಗುವುದು. ಇದು ನಮ್ಮ ದೂರದೃಷ್ಟಿ ಮತ್ತು ಕೃತಕ ಬುದ್ಧಿಮತ್ತೆಯ ಪಯಣದ ಒಂದು ಸಣ್ಣ ನೋಟವಾಗಿದೆ ಎಂದು ಗೇಮ್ ಥಿಯರಿಯ ಸ್ಥಾಪಕ ಹಾಗೂ ಸಿಇಒ ಸುದೀಪ್ ಕುಲಕರ್ಣಿ ಅವರು ಹೇಳಿದ್ದಾರೆ. ಕೌಶಲ್ಯಕ್ಕೆ ಅನುಗುಣವಾಗಿ ಆಟಗಾರರಿಗೆ ಶ್ರೇಯಾಂಕ ನೀಡಲು ಸಾಮಾಜಿಕ ಸಮುದಾಯಗಳನ್ನು ರೂಪಿಸಲು, ಆಟಗಾರರನ್ನು ಅವರ ವೈಯಕ್ತಿಕ ಫಿಟ್ನೆಸ್ ಹಾದಿಯಲ್ಲಿ ಸಾಗಿಸಲು ಮತ್ತು ಸ್ವಯಂಚಾಲಿತವಾಗಿ ಲ್ಯಾಡರ್ ಮತ್ತು ಲೀಗ್ ಪಂದ್ಯಾವಳಿಗಳನ್ನು ಆಯೋಜಿಸಲು ನಮ್ಮ ತಂತ್ರಜ್ಞಾನವು ಹೇಗೆ ಬದಲಾಗುತ್ತಿದೆ ಎಂಬುದನ್ನು ಪ್ರದರ್ಶಿಸಲು ನಾವು ಉತ್ಸುಕರಾಗಿದ್ದೇವೆ. ನಾವು ಇಂದು ಪ್ರಸ್ತುತಪಡಿಸುತ್ತಿರುವುದು ಮುಂಬರುವ ದಿನಗಳಲ್ಲಿ ನಾವು ಏನನ್ನು ರೂಪಿಸುತ್ತಿದ್ದೇವೆ ಎಂಬುದರ ಕುರಿತ 5% ಮಾತ್ರದ ಅಂಶವಾಗಿದೆ. ಭವಿಷ್ಯದಲ್ಲಿ ನಾವು ಇನ್ನೂ ಹೆಚ್ಚಿನದನ್ನು ಒದಗಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ. ಪ್ರದರ್ಶನವು ಪಂದ್ಯಗಳ ನೇರ ಪ್ರಸಾರವನ್ನು ಕೂಡ ಒಳಗೊಂಡಿತ್ತು. ಎಲ್ಇಡಿ ಪರದೆಯಲ್ಲಿ ಪ್ರದರ್ಶಿಸಲಾದ ನೈಜ ಸಮಯದ ಅಂಕಿಅಂಶ ಒಳಗೊಂಡ ಪಂದ್ಯ ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಹವ್ಯಾಸಿ ಕ್ರೀಡೆಗಳ ಭವಿಷ್ಯದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನೀಡಲಾಯಿತು. ಈ ತಂತ್ರಜ್ಞಾನವು ಸ್ಮ್ಯಾಶ್ನ ವೇಗ ಅಥವಾ ರ್ಯಾಲಿಯ ತೀವ್ರತೆಯನ್ನು ನೋಡುವ ಸಾಮರ್ಥ್ಯವನ್ನು ಒಳಗೊಂಡಿದೆ. ಈ ಕಾರ್ಯಕ್ರಮವು ಆಗಸ್ಟ್ 29ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಇಂದಿರಾನಗರದ ಡಬಲ್ ರೋಡ್ನ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಇರುವ ಗೇಮ್ ಥಿಯರಿಯಲ್ಲಿ ನಡೆಯಿತು. ಸಂಸ್ಥಾಪಕ ಸುದೀಪ್ ಕುಲಕರ್ಣಿ ಅವರು ಕಂಪ್ಯೂಟರ್ ವಿಷನ್ ತಂತ್ರಜ್ಞಾನವು ಎಲ್ಲರಿಗೂ ಸಮಾನವಾಗಿ ದೊರೆಯುವುದರ ಕುರಿತು ಮಾತನಾಡಿದರು. ನಂತರ ಗೇಮ್ ಥಿಯರಿ ತಂತ್ರಜ್ಞಾನದ ಭವಿಷ್ಯದ ಬಗ್ಗೆ ಮುಖ್ಯ ತಂತ್ರಜ್ಞಾನ ಅಧಿಕಾರಿ ಸಾಕೇತ್ ಅವರು ವಿವರಿಸಿದರು. ಚಿತ್ರ ಹಾಗೂ ವಿಡಿಯೋಗಳಲ್ಲಿನ ವಸ್ತು ಹಾಗೂ ಜನರನ್ನು ಗುರುತಿಸುವ ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಿರುವ ಗಣೇಶ್ ಅವರು ಈ ನವೀನ ತಂತ್ರಜ್ಞಾನದ ಸಾಮರ್ಥ್ಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಸಿಒಒ ಸುಕೃತ್ ಅವರು ಕ್ರೀಡಾ ತರಬೇತಿ, ಸಮುದಾಯ ನಿರ್ಮಾಣ ಮತ್ತು ಆಟಗಾರರ ಅಂಕಿಅಂಶಗಳಲ್ಲಿ ಈ ತಂತ್ರಜ್ಞಾನದ ಉಪಯುಕ್ತತೆ ಕುರಿತು ವಿವರಿಸಿದರು. ಉತ್ಪನ್ನ ತಂಡದ ಹರ್ಷ ಅವರು ಪ್ರಸ್ತುತ ಅಪ್ಲಿಕೇಶನ್ ಹಾಗೂ ಉತ್ಪನ್ನ ವೈಶಿಷ್ಟ್ಯಗಳನ್ನು ಪ್ರದರ್ಶಿಸಿದರು. ನೈಜ ಸಮಯದ ಅಂಕಿಅಂಶಗಳು ಮತ್ತು ವೀಕ್ಷಕ ವಿವರಣೆ ಒಳಗೊಂಡಿದ್ದ ನೇರ ಪ್ರದರ್ಶನ ಪಂದ್ಯದೊಂದಿಗೆ ಮುಕ್ತಾಯಗೊಂಡಿತು. ಸರ್, ಇದು AI ಟೆಕ್ನಾಲಜಿ ಫಾರ್ ಸ್ಪೋರ್ಟ್ಸ್. ಈ ಲೆವೆಲ್ ಅಲ್ಲಿ ನೀವು ಬಂದ್ಬಿಟ್ಟು ಆಡ್ಬಿಟ್ಟು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಿಮ್ ಎಲ್ಲ ಗೇಮ್ಸ್ ಐಡೆಂಟಿಫೈ ಆಟೋಮ್ಯಾಟಿಕಲಿ ಆಗಿ ನಿಮ್ ಎಫರ್ಟ್ ಇಲ್ದಿರ ಐಡೆಂಟಿಫೈ ಆಗಿ ಡೆಲಿವರ್ ಆಗೋದು. ಇದು ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್ ಅಷ್ಟೇ ಅಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್.
ನಾವು ಇದನ್ನ ಅಷ್ಟು ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ತೀವಿ. ಬೆಂಗಳೂರಿನ ಬಿಲ್ಡ್ ಆಗ್ತಿರೋ ಟೆಕ್ನಾಲಜಿ ಆರ್ ಆಸ್ ಕಾಂಪಿಟೆಂಟ್ ಟು ಬಿ ಅಕ್ರಾಸ್ ದ ವರ್ಲ್ಡ್. ಅಷ್ಟು ಪ್ರೀಮಿಯಂ ಟೆಕ್ನಾಲಜಿ ಇದೆ, ಅಷ್ಟು ಕಾಂಪ್ಲೆಕ್ಸ್ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದೀವಿ. ಇದು ಗೇಮ್ ಥಿಯರಿನಲ್ಲಿ ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಸರ್? ಎಷ್ಟು ಸೆಂಟರ್? ಸರ್ ನಮ್ದು ಇವಾಗ 15 ಸೆಂಟರ್ಗಳಿದೆ ಬೆಂಗಳೂರಲ್ಲಿ. ಇನ್ನೂ ತನಕ ಬರೀ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ಗ್ರೋ ಆಗ್ತಾ ಇದ್ದೀವಿ, ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದೀವಿ. ಯಾವ್ದು ಸೆಂಟ್ರಲ್ಲಿದೆ ಎಲ್ಲ ಕಡೆನೂ ಈ ಟೆಕ್ನಾಲಜಿ ಅವೈಲೇಬಲ್ ಇರುತ್ತೆ. ಬಟ್ ಇಷ್ಟು ಟೆಕ್ನಾಲಜಿ ಯೋಚನೆ ಮಾಡಿದ್ರೆ ನೀವು ಕ್ರಿಕೆಟಲ್ಲಿ LBW ಕಾಲ್ ನೋಡ್ತೀರಲ್ಲ, ಆ ಕಾಲು ಸೇಮ್ ಟೆಕ್ನಾಲಜಿನೇ ಯೂಸ್ ಮಾಡೋದು. ಈ ಥರ ಟೆಕ್ನಾಲಜಿನ ನಾವು ವಿಚ್ ಕಾಸ್ಟ್ ಕ್ರೋರ್ಸ್ ಆಫ್ ರುಪೀಸ್ ಆನ್ IPL ಮ್ಯಾಚಲ್ಲಿ ನಾವು ಅದನ್ನು ಫ್ರೀ ಆಫ್ ಕಾಸ್ಟ್, ನೋ ಅಡಿಷನಲ್ ಚಾರ್ಜ್ಗೆ ನಮ್ಮ ಕಸ್ಟಮರ್ಸ್ ಕೊಡ್ತಾ ಇದ್ದೀವಿ. ಇದು ಮಾಡೋ ಸಾಧ್ಯ ಆಗ್ತಿರೋದು ಯಾಕಂತಂದರೆ ಇದು ನಮ್ಮ ಸ್ಟ್ರಾಂಗ್ ಆಲ್ಗೊರಿದಮ್ಸಿಂದ, ನಮ್ಮ ಕೋರ್ ಟೆಕ್ನಾಲಜಿಯಿಂದ ನಮಗೆ ಇದು ಜಾಸ್ತಿ ಕಾಸ್ಟ್ ಆಗಲ್ಲ ಟು ಬಿಲ್ಡ್. ಆ್ಯಂಡ್ ಲೈಕ್ ವಾಟ್ ಹ್ಯಾಪನ್ಸ್ ಇನ್ IPL. ಸರ್, ಈ ಟೆಕ್ನಾಲಜಿ ಆಮೇಲೆ ಗೇಮ್ ಥಿಯರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ನೆಕ್ಸ್ಟ್ ಒಲಿಂಪಿಕ್ ಗೇಮ್ ಪಾರ್ಟಿಸಿಪೇಟ್ ಮಾಡ್ಬೋದು ನಿಮ್ಮ ಗೋಲ್ ಇದೆ? ಸರ್ ನಮ್ಗೆ 2 ಗೋಲ್ ಇದೆ. ಒಂದು ಅಡಲ್ಟ್ಸ್ ಯಾರು ಬಂದು ಆಡ್ತಾರಲ್ಲ ಅವ್ರು ಹೆಂಗೆ ಆ್ಯಕ್ಟಿವ್ ಇರೋದಕ್ಕೆ ಹೇಗೆ ನಾವು ಅವ್ರಿಗೆ ಸಹಾಯ ಮಾಡ್ಬೋದು, ಯಾರ ಜೊತೆ ಅವ್ರು ಆಡಬಹುದು ಅಂತ ನಾವು ಹೇಳ್ಬೋದು. ಹೆಂಗೆ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಮಾಡ್ಬೋದು ನೀವು ಡೈಲಿ ಆಡೋದು. ಸೊ ನೀವು ಜಿಮ್ ಹೋಗೋದು ಬೋರ್ ಆಗುತ್ತೆ, ಹೌದು ಬೋರ್ ಆಗುತ್ತೆ. ನೀವು ಇವಾಗ ಸ್ಪೋರ್ಟ್ಸ್ ಆಡೋದು ಇಂಟ್ರೆಸ್ಟಿಂಗ್ ಇದೆ ಅಂತಂದರೆ ಹೆಂಗೆ ನೀವು ಜಾಸ್ತಿ ಆಡ್ಬೋದು, ಅದನ್ನು ಹೆಲ್ಪ್ ಮಾಡೋದಕ್ಕೆ ಒಂದು ಕೋರ್ ಟೆಕ್ನಾಲಜಿ ಇದೆ. ಸೆಕೆಂಡ್ ಒನ್ ಅಂತಂದ್ರೆ ಮಕ್ಕಳು ಏನಿರ್ತಾರಲ್ಲ, ನಮಗೆ 12 ವರ್ಷ ಇದೆ ಇವತ್ತಿಂದ 2036 ಒಲಿಂಪಿಕ್ಸ್ ತನಕ. ಅದರಲ್ಲಿ ನಾವು ಇಂಪ್ಯಾಕ್ಟ್ ಮಾಡಬೇಕು ಅಂತಂದರೆ ಇವತ್ತು ಸ್ಟಾರ್ಟ್ ಮಾಡಬೇಕು. ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನೀವು ಮಕ್ಕಳು ಆಡ್ತಾ ಇರ್ತಾರಲ್ಲ, ಎವ್ರಿ ಡೇ ಆ ಸ್ಕಿಲ್ನ ಮೆಷರ್ ಮಾಡ್ತಾ ಇರುತ್ತೆ, ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಮೆಷರ್ ಮಾಡ್ತಾ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಯಾವಾಗ ಕ್ರಾಸ್ ಆಗುತ್ತೆ, ನಿಮ್ಮ ಮಕ್ಕಳದು ವಿಡಿಯೋ ಸ್ಟ್ರೇಟ್ ಇಲ್ಲ ರೋಹನ್ ಬೋಪಣ್ಣಗೆ ಇಲ್ಲ ಪುಲೇಲ ಗೋಪಿಚಂದ್ ಅವ್ರಿಗೆ, ಈ ಥರ ನಮ್ಮ ಜೊತೆಗೆ ಯಾರು ಸ್ಟಾರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ವೆರಿ ಡೀಪ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟಾಗಿ ಹೋಗುತ್ತೆ. ಅವ್ರಿಗೆ ವರ್ಕ್ ಆಯಿತು ಅಂತಂದರೆ ಯುವರ್ ಚೈಲ್ಡ್ ಕ್ಯಾನ್ ಬಿ ಟ್ರೈನಿಂಗ್ ವಿತ್ ದೆಮ್ ಟು ಬಿಕಮ್ ಫ್ಯೂಚರ್ ಒಲಿಂಪಿಯನ್ಸ್. ನಮ್ಮ ಪ್ರಕಾರ ನಮ್ಮದು ಇದು ಸ್ಟ್ರಾಂಗೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇರುತ್ತೆ ಸ್ಪೋರ್ಟಲ್ಲಿ. ಇನ್ ನೆಕ್ಸ್ಟ್ 12 ಇಯರ್ಸಲ್ಲಿ ನೀವು ನೋಡ್ತೀರಾ ನಾವು ಯಾವ ಥರ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿ. ಥ್ಯಾಂಕ್ ಯು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ CM ನ್ಯೂಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು.